ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬಂದ್ಬಿಟ್ಟು ಭಾನುವಾರ. ತಿಲಕ್ ಬಂದ್ಬಿಟ್ಟು ಜೋಲೋ ಚಿಪ್ ಚಾಲೆಂಜ್ ಮಾಡೋಣ ಅಂತ ಹೇಳ್ತಿದ್ದಾನೆ. ಇಬ್ರು ತಿನ್ನೋಣ, ಯಾರು ಲೇಟಾಗಿ ನೀರು ಕುಡಿತಾರೆ, ಲೈಕ್ ಯಾರು ಲೇಟಾಗಿ ಏನಾದರೂ ಬೇರೆದೇನಾದರೂ ತಿಂತಾರೆ, ಖಾರನ ಎಷ್ಟೊತ್ತು ಯಾರು ತಡ್ಕೊಂತಾರೆ ನೋಡೋಣ ಅಂತ ಹೇಳ್ತಿದ್ದಾನೆ. ಸೊ ಆ ಚಾಲೆಂಜ್ನ ನಾನು ಕೂಡ ಅಕ್ಸೆಪ್ಟ್ ಮಾಡಿದ್ದೇನೆ. ಆ ಚಾಲೆಂಜ್ನ ಅಕ್ಸೆಪ್ಟ್ ಮಾಡೋಕ್ಕೂ ಮೊದಲು ಫಸ್ಟ್ ಬೇಕ್ರಿ ಹತ್ರ ಬಂದಿದ್ದೇವೆ. ಏನಾದರೂ ಸ್ವಲ್ಪ ಸ್ವೀಟ್ ಆಗಿರೋದು ತೊಗೊಂಡೋಗೋಣ ತಿನ್ನಲಿಕ್ಕೆ, ಮತ್ತು ಅದು ಖಾರ ಆದರೆ ತಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳಿ ಮಾಜಾ ಜೊತೆಗೆ ಒಂದು ಪಲ್ಪಿ, ಒಂದು ಫ್ಯಾಂಟಾ ಇವೆಲ್ಲ ತಗೊತಾ ಇದ್ದೀವಿ ಗೈಸ್. ಒಂದು ಸ್ಪ್ರೈಟ್ ಕೂಡ ತಗೊತಾ ಇದ್ದೀವಿ ಗೈಸ್. ಇಷ್ಟು ತಗೊಂತಿದ್ದೀವಿ ಗೈಸ್. 20 ರೂಪಾಯಿ 70 ರೂಪಾಯಿ ಹಾಕವ್ರೆ. ಎಲ್ಲಿ ನಾವು ಬಡವ್ರು ತಗೊಂಬರೋದು? ನರಿವಿ ಎಲ್ಲ ಬೊಕ್ಕೆ ತಗೊಂಡು ಪಟ 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 ಹಾಕ್ಬೇಕು ಮುಂಡೆ ಮಕ್ಕಳು. ಥಿಯೇಟರ್ ತಗೋಬಿಡುವ ಅಂತ ಡಿಸೈಡ್ ಮಾಡಿದ್ದೇವೆ. ನಾವೇ ಸೆಲ್ಫ್ ಸರ್ವ್ ಮಾಡ್ಕೊತಿದ್ದೀವಿ, ಇವ್ರು ಹಾಕೊಡ್ತಿಲ್ಲ. ಇವತ್ತು ನಮ್ಮ ಕಂಪ್ಲೀಟ್ ವ್ಲಾಗ್ ಈ ಬೈಕ್ ಜೊತೆ ನಡೀತೆ ಗೈಸ್. ವ್ಲಾಗ್ ಏನಿಲ್ಲ, ರೂಮಿದೆ ಇಲ್ಲಿ ಬರಲಿಕ್ಕೆ, ಮತ್ತು ಇಲ್ಲಿದ್ದ ರೂಮ್ಗೆ ಹೋಗ್ಲಿಕ್ಕೆ ಈ ಬೈಕಲ್ಲೇ ನಾವು ಬಂದಿದ್ದು. ಹೊಂಡಾ ಸ್ಕೂಟಿ ಗ್ಯಾಸ್. ಇವ್ನಿಗೆ ಇಡ್ಲಿಕ್ಕೆ ಬರಲ್ಲ ಗಾಯ್ಸ್, ಇದನ್ನು ಅರ್ಧಾಕ್ ಬಿಟ್ಟವನೆ. ಇವನು ಮಾಡೋ ಕೆಲಸ ಎಲ್ಲ ಇಂಥವೇ ಇರ್ತವೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಮೇ ಬಿ ಕವರ್ ಕ್ವಾಲಿಟಿ ಇಲ್ಲ ಅನ್ಸುತ್ತೆ. ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಹೆಂಗ್ ನನ್ನ ಮಗ ಅಂದಮೇಲೆ ಇವಳು ಹೇಳ್ದಂಗೆ ಫಾಲೋ ಮಾಡಬೇಕು. ಹಿಂದೆ ಬಸ್ಸು, ಮುಂದೆ ನಾವು. ನಮ್ಮ ಅಣ್ಣ ಅಣ್ಣ ಗಾಯ್ಸ್, ಇವರು ಬೇಕರಿಗೆ ಹಾಕಿರೋ ಪರ್ದೆ ಕೂಡ ಎತ್ತಿಲ್ಲ ಇನ್ನು. ನಾವು ಬೇಗ ಬಂದುಬಿಟ್ಟಿದ್ದೀವಿ ಅನ್ಸುತ್ತೆ ಬೆಳಗ್ಗೆ. ಗೈಸ್, ನಮ್ಮ ಬ್ಯಾಕ್ಗ್ರೌಂಡಲ್ಲಿ ನಾಯ್ಸ್ ಬರ್ತಾ ಇರುತ್ತಲ್ಲ, ಅದು ಇವ್ರದ್ದು ಆ ಕೆಲಸ ನೋಡ್ತಿದ್ದೀರಲ್ಲ. ಇದು ಈ ಬಿಲ್ಡಿಂಗ್ ಮೇಲೇ ನಮ್ಮದು ಲೈಕ್ ರೂಮ್ ಇರೋದು. ಸೊ ದ್ಯಾಟ್ಸ್ ಈ ಸ್ವಲ್ಪ ನಾಯ್ಸ್ ಜಾಸ್ತಿ ಇರುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ ಮಾಡಬೇಕಾದ್ರೆ ನಾನು ಮೈಕ್ ತೊಗೋಬೇಕಾಗುತ್ತೆ. ಆ ಮೈಕ್ ತೊಗೊಳ್ಳೋ ತನಕ ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ, ಸರಿ ಆಯಿತಾ? ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ? ನೋಡಿದ್ದೀರಲ್ಲ, ಇದು ಲಡ್ಡು, 4 ಲಡ್ಡು ಇದಾವೆ ಗೈಸ್ ಇದರಲ್ಲಿ. ಮತ್ತು ಖಾರ ಆಗಿಬಿಟ್ರೆ ತಿನ್ನಲಿಕ್ಕೆ ಮುಂಚೆನೇ ಪ್ಲ್ಯಾನ್ ಮಾಡಿದ್ದೇವೆ. ಎಸ್, ಬ್ಯಾಚುಲರ್ ಲೈಫ್ ಈ ರೀತಿಯೇ ಇರುತ್ತೆ. ಮಲ್ಕೊಂಡ್ರೆ ಚಾಪೆ ಎತ್ತಲ್ಲ, ಚಾಪೆ ಎತ್ತಿದ್ರೆ ಮಲ್ಕೊಳ್ಳಲ್ಲ ಗೈಸ್. ಇವಾಗ ಮಾಡಬೇಕಾಗಿರೋ ಕೆಲಸ ಜೋಲೋ ಚಿಪ್ಸ್, ಸ್ಪೈಸಿ ಚಿಪ್ಸ್ನ ಆರ್ಡರ್ ಮಾಡಬೇಕಾಗಿರೋದು. ಸೊ ಇವಾಗ ಆರ್ಡರ್ ಮಾಡೋಣ ಆನ್ಲೈನಲ್ಲಿ. ಹೇಗೆ ಗೈಸ್, ನಮ್ಮ ಆರ್ಡ್ರ್ ಬಂದಾಯ್ತು ಅನಿಸುತ್ತೆ. ಸೊ ಅರೈವ್ಡ್ ಅಂತ ತೋರಿಸಿದೆ ಲೊಕೇಶನ್ನು. ನೋಡುವ, ಕೆಳಗಡೆ ಬಂದಿದ್ದಾರೆ. ಅವಾಗ ಮಾಡ್ತಾ ಇರ್ತೀವಿ ಇವರು ಗೈಸ್. ಆ್ಯಕ್ಚುಲಿ ಇದು ನಾವು ಆರ್ಡ್ರ್ ಮಾಡಿಲ್ಲ, ನಮ್ಗೆ ಅನ್ಕೊಂಡವ್ರೆ ನಮ್ಮ ಆರ್ಡ್ರ್ ಇದು. ಓಕೆ, ಥ್ಯಾಂಕ್ ಯು ಅಣ್ಣ. ಪೇಮೆಂಟ್ ಆಗಿದೆ. ಓಕೆ ಫೈನ್ ಗೈಸ್. ನೋಡ್ತಿದ್ದೀರಲ್ಲ, ನಮ್ಮ ಆರ್ಡ್ರ್ ಬಂದಾಯಿತು. ಸೊ ಬನ್ನಿ ಚಾಲೆಂಜ್ ಸ್ಟಾರ್ಟ್ ಮಾಡುವ ಹೀಗೆ ಗೈಸ್. ನಮ್ಮ ಆರ್ಡ್ರ್ ಬಂದಾಯಿತು. ಆರ್ಡ್ರ್ ಜೊತೆ ಹಂಗೆ ಹಾಲು ಕೂಡ ತಂದಿದ್ದೇನೆ, ಮತ್ತು ಖಾರ ಆದರೆ ಕುಡಿಲಿಕ್ಕೆ. ಹೀಗೆ ಗೈಸ್, ನನ್ನ ರೂಮ್ ಬಂದಾಯಿತು. ತಿಲಕ್ ಈಗ ಶವರ್ ಮಾಡ್ತಿದ್ದಾನೆ. ಅವನು ಅದಾದಮೇಲೆ ಚಾಲೆಂಜ್ನ ಸ್ಟಾರ್ಟ್ ಮಾಡುವ ಗೈಸ್. ಕ್ಯಾಮ್ರಾ ಸೆಟಪ್ ಎಲ್ಲ ಆಗಿದೆ. ಸೊ ನೋಡ್ತಿದ್ದಿರಲ್ಲ, ತಿಲಕ್ಕೆಲ್ಲ ರೆಡಿ ಮಾಡ್ತಾನೆ. ಇದು ಬಂದ್ಬಿಟ್ಟು ಲಾಸ್ಟ್ ಟ್ರಿಪ್ ಅಂತಿದೆ ಚಾಲೆಂಜು. ಸೊ ಇಲ್ಲಿ ನೋಡಿ, ಇಲ್ಲೇನೋ ಬರ್ತಾರೆ, ಇಟ್ಸ್ ಟೈಮ್ ಟು ಡಿಸ್ಕವರ್ ದ ಬ್ಯಾಕ್ ಡೆಡ್ ಲೈನ್ ಚಿಪ್ ಇನ್ಸೈಡ್ ಅಂತ ಇದೆ. ಸೊ ನೋಡುವ, ಓಪನ್ ಮಾಡಿ ಅನ್ಬಾಕ್ಸಿಂಗ್ ಮಾಡುವ ಗೈಸ್. ಗೈಸ್, ಸ್ಪೈಸಿ ಒಳಗಡೆ ಅಂತೂ ಸೈಟ್ ಇದೆ ನೋಡಿ. ಆ್ಯಕ್ಚುಲಿ ಬಂದ್ಬಿಟ್ಟು ಇದರಲ್ಲಿದೆ, ನೋಡ್ತಿದ್ದೀರಲ್ಲ. ಸೊ ದಿಸ್ ಇಸ್ ದ ಜೋಲೋ ಚಿಪ್. ಸಾಹಸ ಮಾಡಿದ್ದೀವಿ ಗೈಸ್. ಗೈಸ್, ಇವ್ರು ಹೋಗೋಕ್ಕೂ ಮುಂಚೆನೆ ಬಂದುಬಿಟ್ಟಾರೆ. ನೋಡ್ತಿದ್ದೀರಲ್ಲ, ಹಿಂಗಿದೆ ಒಳಗಡೆ ಗೈಸ್. ದಿಸ್ ಇಸ್ ದ ಪಾರ್ಟ್ ವಿ ಆರ್ ಹ್ಯಾವಿಂಗ್ ನೌ. ನೋಡುತ್ತಿದೆ ಮೀಟರ್ ಬೇಕು, ಮೀಟರ್. ಚಾಲೆಂಜ್ ಏನಂತ ನಿಮ್ಗೆ ಗೊತ್ತಲ್ವ? ಯಾರು ಲೇಟಾಗಿ ಅದನ್ನು ಜಾಸ್ತಿ ಹೊತ್ತು ಯಾರು ತಡ್ಕೊಂತಾರೆ ಅನ್ನೋದು ಮ್ಯಾಟ್ರಲ್ಲಿ. ಇದರಲ್ಲಿ ಒಂದಿಷ್ಟು, ಇದರಲ್ಲಿ ಒಂದಿಷ್ಟು. ಸೊ ಇದನ್ನೆಲ್ಲ ಯಾರು ಲೇಟಾಗಿ ಕನ್ಸ್ಯೂಮ್ ಮಾಡೋದು ಅಂದರೆ ನಮ್ಮ ಚಾಲೆಂಜು. ಇದನ್ನ ಇಬ್ಬರು ಸರಿಸಮಾನವಾಗಿ ಕಟ್ ಮಾಡಬೇಕ ಗೈಸ್. ಇದು ತಿಲಕಿಗೆ, ಈ ಪೀಸ್ ನನಗೆ ಗೈಸ್. ಫುಲ್ ಗಿಲ್ಲಿ ಸಾಹಸ ಮಾಡಲಿಕ್ಕೆ ಭಯ ಆಗ್ತಿದೆ.
ಸೊ ಇದರಲ್ಲಿ ಆಫ್ ಆಗ್ತಿದ್ದೆ ಫಸ್ಟ್ ಸರಿ ಆಯ್ತಾ. ತುಂಬಾ ಜನ ಯಾಕಂದರೆ ಪ್ರೀವಿಯಸ್ ಬ್ಲಾಗ್ಸ್ ಎಲ್ಲ ನೋಡಿದ್ದೀವಿ ನಾವು ಹೇಗಿರುತ್ತೆ ಅಂತ. ಪ್ಲೀಸ್ ಇದೆಲ್ಲ ಏನಾದರೂ ಹೇಳಂಗಿದ್ರೆ ಇವಾಗ ಹೇಳ್ಬೋದು. ಹಾಗೆ ಹುಡುಗರು ನಮ್ಮ ಹುಡುಗರಿಗೆಲ್ಲ ನಮ್ಮ ಗಾಯಗಳಿಗೆ ಸರಿ ತಿನ್ನೋ. ಓಕೆ ಕೈ ನೋಡಿ ಬೆಳಗ್ಗೆಲ್ಲ ಆಗಿದೆ. ಹಿಂಗೆ ಮಾಡಂಗಿಲ್ಲ, ಹಿಂಗೆ ಮಾಡಂಗಿಲ್ಲ, ಹೆಂಗೆ ಮಾಡಂಗಿಲ್ಲ. ಇದು ಬಾರಿ ಡೇಂಜರ್. ನಂಗೇನು ಅನಿಸ್ತಿಲ್ಲ. ಆನೆಸ್ಟ್ ರಿಯಾಕ್ಷನ್ ನನ್ನ ಬಾಡಿಗೆ ಅನಿಸ್ತಿಲ್ಲ ಅನಿಸ್ಲಿ ಅಂತ. ಖಾರ ಇದೆ ಇಲ್ಲ ಅಂತಲ್ಲ, ನೋಡಿ ಬಾಡಿ ರಿಯಾಕ್ಟ್ ಆಗಿ ಅನ್ಸುತ್ತೆ. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಎದೆಯಲ್ಲಿ ತಂದಿದ್ದು ನಮ್ಗೆಲ್ಲ ಅವ್ರು ಮಾಡೋಲ್ಲ. ಬರೀ ಡೌಗಳು ನಿಮ್ದು. ತುಂಬ ಜನ ನಾನೆಲ್ಲ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾರೆ ನಿಮಗೆ. ಹಾಂ ಪ್ರಾಮಿಸ್ ಇದೆ ಈ ರೇಂಜ್ ಖಾರ ಇರುತ್ತೆ ಅದಕ್ಕೆ ಹಸಿಮೆಣಸಿನಕಾಯಿ ತಿಂದ್ರೂ ಮ್ಯಾಕ್ಸಿಮಮ್ 10% ಅನಿಸಿದೆ ಅಷ್ಟೇ. ಇದು ಬರೀ ಖಾರ ಪುಡಿ ತಿನ್ನೋದು. ಫಸ್ಟ್ ಈ ಬೆಡ್ಶೀಟ್ನ ತಗೊಂಡೋಗಿ ವಾಶ್ ಮಾಡಿ ನಾಳೆ ಮಲ್ಕೊಳ್ಳೋದು ನಾನು ಇದ್ರ ಮೇಲೆ. ಆಮೇಲೆ ಎಲ್ಲೆಲ್ಲ ಹಚ್ಕೊಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬರೀ ಇಂಥದೆಯಾ? ಹೆಂಗೋ ಬದುಕಿವಿ, ಇದು ತಿಂದು ಬದುಕ್ತೀವಿ. ನಾನು ಫಸ್ಟ್ ಹೋಗ್ತೀನಿ. ಗೈಸ್ ಸೆಕೆಂಡ್ ಟೈಮ್ ಕೆಳಗಡೆ ಬೆಂಕಿ ಹಾಕಿದ್ರೆ ಯಾವ ಕಡೆ ಎಷ್ಟು ಬೇಗ ಇನ್ನೇನು ಅನ್ನಿಸ್ತಿಲ್ಲ. ಜಾಸ್ತಿ ಆಯ್ತು ಅನ್ಸುತ್ತೆ. ಗೈಸ್ ತಿಲಕ್ ಚಾಲೆಂಜ್ನ ಒಪ್ಕೊಂಡಿದ್ದಾನೆ ಸೋತಿದ್ದಾರೆ ಅಂತ. ಹಾಲು ಕೊಡ್ದ, ಮಾಜಾ ಕೊಡ್ದ. ಸೊ ವೇಟ್ ಫಾರ್ ಮೈ ರಿಯಾಕ್ಷನ್. ನನಗೆ ಇನ್ನೇನು ಅನ್ನಿಸ್ತಿಲ್ಲ. ಅದು ಖಾರ ಇದೆ ಗೈಸ್. ಕಡಿಮೆ ಆಗ್ತಿಲ್ಲ ಮರ, ಏನೋ ಜೋರಾಗ್ತಿದ್ವಿ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸ್ಕೈ ನೋಡಲ್ಲ ಹೆಂಗೆ ಬಂದಿದೆ ಎಲ್ಲೂ ಗೊತ್ತಿದೆ ಹೊಸಗಳಿಗಿಲ್ಲ. ಎಲ್ಲ ಕಿತ್ಕೊಳ್ಳೋದು ಎಲ್ಲ ಕಡೆ ಕಿತ್ಕೊಂಡಿದ್ದೆ. ಯಪ್ಪ ಇದು ಯಾವುದು ಜಾಸ್ತಿ ಆಗ್ತಿದೆ. ಜಾಸ್ತಿ ಆಗುತ್ತೆ. ಇಷ್ಟು ಸ್ಪೀಡ್ ತಿಂದ್ರು ಇನ್ನೂ ಕಂಟ್ರೋಲ್ ಆಗಲ್ಲ. ಅವ್ರು ತಿಂದಿದ್ದೆಲ್ಲ ಹೊರಗಡೆ ತೆಗೆದೋಗಿ ಯಪ್ಪ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗೈಸ್ ಫ್ರಾಂಕನೇ ರಾಂಗ್ ಆಗ್ಬಿಟ್ಟಿದೆ ಇಲ್ಲಿ. ತಿಲಕ್ ನೋಡಿ ಹೆಂಗಾಗ್ಬಿಟ್ಟವನೆ. ಹತ್ರ ಬಿಡ್ರಿಸ್ಕ. A few moments later. ಗೈಸ್ ಅವ್ನ ಕೈಯಲ್ಲಿ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ ಗೈಸ್. ನಾನು ಲಡ್ಡು ಮತ್ತು ನೀರು ತೊಗೊಂಡು ಹೋಗ್ತಾ ಇದ್ದೀನಿ. ಅವನಿಗೋಸ್ಕರ ಟೆರಸ್ ಬಂದಿದ್ದೆ ನಾನು. ಗೈಸ್ ನನಗೊಂದು ಅಷ್ಟೊಂದೇನು ರಿಯಾಕ್ಷನ್ ಅನಿಸಿಲ್ಲ, ಬಟ್ ಅವನಿಗೆ ಫುಲ್ ಎಫೆಕ್ಟ್ ಆಗಿದೆ ಅನಿಸುತ್ತೆ. ಗೈಸ್ ಏನು ಇಲ್ದಂಗೆ ಆಗ್ಬಿಟ್ಟು ಅವ್ನು ಗೈಸ್ ಇವನು
ಗೈಸ್ ಚಾಲೆಂಜ್ ಕೊಟ್ಟಿದ್ದೀವನೇ, ಆದರೆ ಇವನಿಗೆ ಜಾಸ್ತಿ ಎಫೆಕ್ಟ್ ಆಗಿದೆ ಗೈಸ್. ಗೈಸ್ ಅವನು ಮಲಗ್ತೀನಿ ಅಂತಾನೆ, ಅವ್ನಿಗೋಸ್ಕರ ತಲ್ದಿಮ್ ತಂದಿದ್ದೇನೆ. ಕೆಳಗಡೆ ಏನಿಲ್ಲ, ಸೊ ರಿಲ್ಯಾಕ್ಸ್ ಆದರೆ ಸಾಕಿ ಸದ್ಯಕ್ಕೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ತಿರ್ಗಲ್ಲ ಬಟ್ ಹೇಗಿದೆಯಾ ಈಗ? ಇನ್ನೂ ಉರಿತಿದ್ಯಾ? ಇವಾಗ ಓಕೆನಾ? ಈ ಲಡ್ಡು ತಿನ್ನು ಸ್ವಲ್ಪ, ತಿನ್ನೋ ಇದೊಂದು ಸ್ವಲ್ಪ ಲಡ್ಡು ಬೇಡ. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತು. ಗೈಸ್ ದೇವ್ರ ಆಣೆ ಹೇಳ್ತಿದ್ದೀನಿ, ಈ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹೇಳಿದರೆ ನಾನು ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಇವ್ನು ಹಿಂಗೆ ಆಗ್ತಾರಂತ ಗೊತ್ತಿದ್ದಿದ್ರೆ. ಸೊ ನೋಡಿ ಮಲಗಿದ್ದಾನಣ್ಣ, ಚಾಲೆಂಜ್ ಮಾಡೋಣ ಅಂದ. ಇವಾಗ ಚಾಲೆಂಜ್ ಮಾಡಲಿಕ್ಕೆ ಏನು ಇಲ್ದಂಗೆ ಆಗ್ಬಿಟ್ಟವನೆ. ತಿಲಕಣ ಇದೇ ಖುಷಿಯಲ್ಲಿ ಏನಾದರೂ ಹೇಳ್ತೀಯಣ್ಣ ನಮ್ಮ ಸಬ್ಸ್ಕ್ರೈಬರ್ಸ್ಗೆ? ಯಾರು ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡೋಕೆ ಹೋಗಬೇಡಿ ಅಂದೆ. ಜೀವನದ ಮೇಲೆ ಆಸೆ ಬಿಟ್ಟಿರೋರು ಮಾಡಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗೈಸ್ ಕೊನೆ ಮಾತಿದ್ದು ನಮ್ಮ ಅಣ್ಣಂದು ನೋಡ್ತಿದ್ದೀರಲ್ಲ. ಅಮ್ಮ ಏನ್ ಫೀಲ್ ಅಂದ್ರೆ ಇಡ ಅಮ್ಮ ಏನ್ ಫೀಲ್ ಉಂಟದ ಇಡ. ಗೈಸ್ ಆಕ್ಚುಲಿ ಅವ್ನು ಬೆಳಿಗ್ಗೆ ಏನೇನ್ ತಿಂದಿದ್ನೋ ಎಲ್ಲ ವಾಮಿಟ್ ಮಾಡ್ಬಿಟ್ಟವನೆ, ವಾಶ್ರೂಮ್ ಎಲ್ಲ ಗಲೀಜ್ ಮಾಡಿ ಬಂದೆ. ಗೈಸ್ ನನಗಂತೂ 1 ನಿಮಿಷ ಸೈಕ್ ಆಗೋಯ್ತು, ಏನಾಯ್ತು ಇವನಿಗೆ ಅನ್ನೋ ತರ. ಸೊ ಇವಾಗ ಅಣ್ಣ ರಿಲ್ಯಾಕ್ಸ್ ಆಗಿದ್ದಾನೆ. ಸೊ ಇವಾಗ ಒಂದು ಸ್ವಲ್ಪ ಓಕೆ, ನನಗೂ ಸ್ವಲ್ಪ ಕೂಲ್ಡರ್ ಆಯ್ತು. ಗೈಸ್ ಬನ್ನಿ ಗೈಸ್ ಲಡ್ಡು ತಿನ್ನುವ. ಅವ್ನು ಹೆಂಗೋ ತಿಂತಿಲ್ಲ, ಬೇಡ ಅಂತ ಅವ್ನಿಗೆ ಯಾಕೋ ವಾಮಿಟ್ ಆಗ್ತಿದ್ದೆ ಅಂತೆ. ಸೊ ನಾನು ಲಡ್ಡು ತಿಂತೇನೆ. ಸೊ ಈ ಬ್ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಗೈಸ್. ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯಿತು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಏನು ಚಾಲೆಂಜ್ ಮಾಡುವ ಅಂತ ಕಮೆಂಟ್ ಮಾಡಿ.